ಯಾರು ಬೆಗ್ಗರ್ಸ್ ಅಲ್ಲ. ಅದರಿಂದ ದಯವಿಟ್ಟು ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ನೀವು ಕೊಡೋತಕ್ಕಂಥ ಗ್ಯಾರಂಟಿಗಳಿಗೆ ಜನ ಜೋತ್ ಬಿದ್ದಿರಲಿಲ್ಲ. ಅವ್ರ ಓಟ್ಗೋಸ್ಕರ ನೀವು ಜೋತ್ ಬಿದ್ರಿ. ನೀವು ಅವ್ರ ಮನೆಗೆ ಹೋಗಿ ನೀವು ಮಾಡಿದ್ದೀರ ವಿನ ಆ ಕೆಲಸನ ಆ ಜನ ಮಾಡಿಲ್ಲ. ದಯವಿಟ್ಟು ಅದೆಲ್ಲ ಮಾತಾಡಬಾರ್ದು. ಇದು ಯಾವುದು ಕೂಡ ಶಾಶ್ವತ ಅಲ್ಲ. ಇದು ಶಾಶ್ವತ ಅಲ್ಲ. ನಿಮ್ಮ ಯೋಜನೆಗಳಿಂದ ಏನೋ ನೀವು ಕಟ್ಟೆ ಹಾಕ್ತೀನಂದರೆ ಜನ ಇಂಥ ನೀರಾವರಿ ಯೋಜನೆಗಳನ್ನು ನೀವೇನಾದ್ರು ರೈತರನ್ನ ಒಬ್ಬರನ್ನ ಎತ್ಕಟ್ಟಿದ್ರೆ ಯಾವ ರೀತಿ ಆಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಿನ ನಿಮಗೆ ಇದೇ ಮುಳ್ಳಾಯ್ತದೆ. ಸರ್, ಈಗ ತಾವು ನೀರಾವರಿ ವಿಚಾರ ಹೇಳ್ತಾ ಇದ್ರಿ. ಯಾಕೆ ತುಮಕೂರನ್ನ ಟಾರ್ಗೆಟ್ ಮಾಡಿದಾರಾ, ಅಥವಾ ನಿಮಗೆ ತುಮಕೂರಿಗೆ ಬರ್ತಾ ಇರುವಂತಹ ನೀರನ್ನ ಡೈವರ್ಟ್ ಮಾಡಿ, ಅಥವಾ ಯಾವುದೇ DPR ನ ತಯಾರಿ ಮಾಡದೆ ಅವರು ಮುಂದುವರಿತಿದ್ದಾರೆ ಅಂತ ಅನ್ಸುತ್ತೆ? ನೋಡಿ, DPR ಇಲ್ಲ, ಪ್ಲಾನ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ನಾನು 16 ಸಾರಿ ಹೇಳಿದ್ರು ಆ ಸರ್ಕಾರಕ್ಕೆ ಕಿವಿನೇ ಇಲ್ದಂಗೆ ಆಗಿದ್ದೀರಿ. ಜನ ನೋಡಿದ್ರಲ್ಲಿ ಹೊಟ್ಟೆ ಉರಿತದ್ರಿ. 10 ಗುಂಟೆ 15 ಗುಂಟೆ 20 ಗುಂಟೆ ಇರ್ತಾರೆ. ಬಹುತೇಕ ಕೆಲವರು ಅದನ್ನೇ ನಂಬಿಕೊಂಡಿದ್ದಾರೆ. ಕೆಲವು ಸಮಾಜ ಅದರಿಂದ ಜೀವನ ಮಾಡ್ತಾ ಇದ್ದಾರೆ. ವಿಳ್ಳೆದೆಲೆ ಬೆಳೀತಾರೆ, ತರಕಾರಿ ಬೆಳೀತಾರೆ, ಮತ್ತೊಂದು ಬೆಳೀತಾರೆ, ಮಗದೊಂದು ಬೆಳೀತಾರೆ. ಅದು ಬಿಟ್ಟರೆ ಬೇರೆ ಗತಿ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ನೀವು ಮಾಡ್ರಿ. ಇನ್ನೊಂದು ಯೋಚನೆ ಮಾಡಿ, ಯಾರು ಬೇಡ ಅಂತಾರೆ? ಯಾರೋ ಪುಣ್ಯಾತ್ಮರು ಮಾಡಿಕೊಟ್ಟಿದ್ದಾರೆ. ನೀವು ಆ ರೀತಿ ಮಾಡಿ. ಯಾರು ಇಟ್ಕೊಂಡಿದ್ದೀರಿ? ಯಾರು ಹಿಂದೆ ಇದ್ದಂಥ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಇದ್ದು ಅದು ಸರಿ ಇಲ್ಲ, ಅದು ಮಾಡೋದು ಬೇಡ ಅಂತ ಹೇಳಿದ್ರು, ಕ್ಯಾನ್ಸಲ್ ಮಾಡಿಸಿದ್ರು. ಅದೇ ಅಧಿಕಾರಿಗಳನ್ನ ಇಟ್ಕೊಂಡು ಅವರ ವರದಿಯನ್ನೇ ಆಧಾರ ಮಾಡಿ ಇಟ್ಕೊಂಡು ನೀವು ಇವತ್ತು ಅವ್ನು ಮುಂದಿಡ್ತೀರಲ್ಲ, ಎಷ್ಟು ಮಟ್ಟಿಗೆ ಸರಿ ನಿಮಗೆ? ಇದು ಕಾಮನ್ ಸೆನ್ಸು. ನೀವೇನು ಬುದ್ಧಿವಂತರಿದ್ದೀರಿ? ನಿಮ್ಮ ತಾಲೂಕಿಗೆ ತಗೊಂಡೋಗಿ ನಾನು ಆ ತಾಲೂಕಿನವೇ ಹಾಗಂದ್ಬಿಟ್ಟು ಇನ್ನೊಂದು ತಾಲೂಕನ್ನ ಇನ್ನೊಂದು ಜಿಲ್ಲೆ ಹಕ್ಕನ್ನು ಆ ಜಿಲ್ಲೆಗೆ ಬೇಕಾಗಿರೋ ಸವಲತ್ತನ್ನು ನಾವು ನಿಲ್ಲಿಸಿ ಬೇರೊಂದು ಕಡೆ ತೆಗೆದುಕೊಂಡು ಹೋಗೋದು ಇದು ನಿಮಗೆ ನಿಮ್ಮ ಅನುಭವಕ್ಕೆ ಒಳ್ಳೇದಲ್ಲ. ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೇವೆ ಅಂತ ಹೇಳಿಲ್ಲ ಸರ್. ಇದು ಕೂಡ ಅಪ್ಪ ಡೈವರ್ಷನ್ ಮಾಡುವಂಥದ್ದು ಅಂದ್ರೆ ಹೆಚ್ಚುವರಿ ನೀರನ್ನ ಡೈವರ್ಷನ್ ಎಲ್ಲಿದೆ? ಕೊಟ್ಟಿರೋದು 1200 ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ. ಅದರೊಳಗೆ 901 ಕ್ಯೂಸೆಕ್ನ ತುರುವೇಕೆರೆ, ಗುಬ್ಬಿ, ತುಮಕೂರು ಗ್ರಾಮಾಂತರ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 388 ಕ್ಯೂಸೆಕ್ ನೀರನ್ನು ಅದನ್ನು ಕುಣಿಗಲ್ ಕೊಟ್ಟಿದ್ದಾರೆ. ಅವ್ರದ್ದು ಕೆರೆಗಳು ತುಂಬಿಸ್ಕೋತಾ ಇದ್ದಾರೆ. ಕುಣಿಗಲ್ನವರು ದೇವರಾನೇ ಹೇಳ್ತೀನಿ, ಇದಾಗೋದ್ರೆ ಕುಣಿಗಲ್ಗೇನೋ, ಗುಬ್ಬಿಗೇನು, ತುರುವೇಕೆರೆಗೇನು, ತುಮಕೂರು ಗ್ರಾಮಾಂತರ ಏನು, ತುಮಕೂರು ನಗರ ಏನು, ಎಲ್ಲಕ್ಕೂ ಕೂಡ ಒಂದೇ ರೀತಿ ಕಿವಿಗೆ ಎಲ್ಲ ಒಂದು ಕಡೆ ಹೂವು ಇಡೋಕಂತ ಕೆಲಸ. ಅದು ಯಾವ ರೀತಿ ತೊಗೊಂಡು ಹೋಗ್ತಾ ಇದ್ದೀರಿ? ಎಲ್ಲಿ ನಿಮ್ಮ ಸ್ಟಾರ್ಟ್ ಆಗ್ತದೋ ಅಲ್ಲಿಂದಾನೇ ನೀವು ನೀರು ತೊಗೊಂಡು ಹೋಗ್ತಾ ಇದ್ದೀರಿ. ಯಾವ ರೀತಿ ತೊಗೊಂಡು ಹೋಗ್ತಾ ಇದ್ದೀರಿ? ದೊಡ್ಡ ಪೈಪ್ಗಳು. ನೀವು ಯಾವ್ಯಾವುದೋ ದೊಡ್ಡ ಡ್ಯಾಮ್ಗಳಿಂದ ಮಾಡೋಂಥದ್ದನ್ನು ಅಲ್ಲೆಲ್ಲ ಬರೋ ನೀರನ್ನ ನೀವು 1200 ಕ್ಯೂಸೆಕ್ ನೀರನ್ನ ನೀವು ಅಲ್ಲಿ ಡೈವರ್ಟ್ ಮಾಡಿಕೊಂಡ್ರೆ ಇವ್ರಿಗೆ ಎಲ್ಲಿ ಬರ್ತದೆ ನೀರು? ನೀವೇನಾದ್ರು ಮಾಡ್ಕೊಂಡು ಬೇರೆ ಒಂದು ಲೈನ್ ಹಾಕೊಂಡು ಹೋಗಿ ಬೇರೆ ಕಡೆಯಿಂದ. ಇದೇ ಹಾಕ್ಬೇಕಾದ ಅವಶ್ಯಕತೆ ಏನಿತ್ತು? ಈ ರೀತಿ ಹಠಕ್ಕೆ ಬೀಳಬಾರ್ದು. ಶಿವಕುಮಾರ್ ಸಾಹೇಬರಂತವರು ಇದು ಒಳ್ಳೇದಲ್ಲ ಅವ್ರಿಗೆ, ಇದು ಒಳ್ಳೇದಲ್ಲ ಅವ್ರಿಗೆ. ಸರ್, ಮಂಗಳೂರಿನಲ್ಲಿ ಕೊಲೆ ನಡೆದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. IPS ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇದೆ. ಒಂದು ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ? ಅದನ್ನ ಮುಚ್ಚಿ ವರ್ಗಾವಣೆ ಮಾಡ್ತಾ ಇದ್ದಾರಾ? ಪದೇ ಮಂಗಳೂರು ಯಾಕೆ ಕೋಮು ಸಂಘರ್ಷಕ್ಕೆ ಟಾರ್ಗೆಟ್ ಆಗುತ್ತೆ? ಅದು ಹಿಂದಿನಿಂದ ನಡ್ಕೊಂಡ್ ಬರ್ತದೆ. ಅದನ್ನ ಹರಿವಣ ಹಾಕೋದಕ್ಕೆ ಸರ್ಕಾರ ಮುಂದೆ. ಒಂದು ನಿಮಿಷ ನೋಡಿ, ನಾವು ಸರ್ಕಾರ ಮಾಡಿದ್ದೀವಿ, ನಾವು ಅಧಿಕಾರ ಮಾಡಿದ್ದೀವಿ. ನಮ್ಮ ಕಾಲದಲ್ಲಿ ಅಲ್ಲೊಂದು ಇಲ್ಲೊಂದು ಘಟನೆ ಆಗಿರ್ಬೋದು. ಆದರೆ ಈ ರೀತಿಯಾಗಿ ಸೀರಿಯಸ್ ಆಗಿ ಆಗಿರ್ತಕ್ಕಂಥದಕ್ಕೆ ನೀವೆಲ್ಲ ಒಂದು ಕಡೆ ಪುಣ್ಯಾತ್ಮರು ಇವಾಗ ತಾನೇ ಒಂದು 8-10 ವರ್ಷದಿಂದ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಜೀವನಕ್ಕೆ ನಾವು ಮಾರಕ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ತನ್ನ ಮೂಲಕ ನಿಮ್ಮ ಮೂಲಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನು, ನೀರಾವರಿ ಮಂತ್ರಿಗಳನ್ನು, ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ತೀನಿ. ಸಿದ್ದರಾಮಯ್ಯ ಸಾಹೇಬರು ತಕ್ಷಣವೇ ಇದಕ್ಕೆ ತಾವು ಪ್ರವೇಶ ಮಾಡಬೇಕು ಅಂತ ವಿನಂತಿ ಮಾಡಿದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಅವ್ರಿಗೆ ಆ ಮನಸ್ಸು ಬಂದಿದೆಯೋ ಇಲ್ಲೋ ಅದು ಗೊತ್ತಿಲ್ಲ. ಇದು ಒಳ್ಳೆಯದಲ್ಲ. 144 ಹಾಕಿ ಜನರನ್ನು ಎದುರಿಸಿ ನಾವೇನೋ ಮಾಡ್ತೇವೆ ಅಂದರೆ ಇದು ನಿಮ್ಮ ಮೂರ್ಖತನದ ಪರಮಾವಧಿ ಆಗ್ತದೆ. ಇದಕ್ಕೆ ಅವಕಾಶ ಕೊಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.